ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ವಿರುದ್ಧ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಇಶ್ಯೂ ಆಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ವಿರುದ್ಧ ನಿಂದನೆ ಆರೋಪ. ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್. ಆರೋಪ ಸಂಬಂಧ ದಾಖಲೆಗಳಿದ್ದಲ್ಲಿ ನೀಡುವಂತೆ ಸೂಚನೆ. ತನಿಖೆ ಕೈಗೊಂಡಿರುವ ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು 2 ದಿನಗಳ ಹಿಂದೆ ವಿಜಯಲಕ್ಷ್ಮಿಗೆ ನೋಟಿಸ್ ನೀಡಿರ್ತಕ್ಕಂತಹ ಪೊಲೀಸರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ವಿರುದ್ಧ ನಿಂದನೆಯ ಆರೋಪ ಆಯಿತು. ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಎನ್ನುವಂತ ಆರೋಪ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಜಾರಿಯಾಗಿದೆ. ತನಿಖೆ ಕೈಗೊಂಡಿರುವ ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿದ್ದರೆ ಒಪ್ಪಿಸಬೇಕು. ತನಿಖೆಯನ್ನು ಕೈಗೊಂಡಿರುವಂತಹ ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಈ ಹಿಂದೆ ರಮ್ಯಾ ಕೂಡ ಒಂದಷ್ಟು ವ್ಯಕ್ತಿಗಳ ವಿರುದ್ಧ ದೂರನ್ನು ಕೊಟ್ಟಿದ್ರು. ಈಗ ದರ್ಶನ್ ಪತ್ನಿ ಮತ್ತು ವಿಜಯಲಕ್ಷ್ಮಿ ಪುತ್ರನ ವಿರುದ್ಧ ನಿಂದನೆ ಆರೋಪ. ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ರೆ ಒಪ್ಪಿಸಬೇಕು ಅಂತೇಳಿ ಸಿಕೆ ಅಚ್ಚುಕಟ್ಟಿನ ಪೊಲೀಸರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸುಮ್ಮನೆ ದೂರು ಕೊಡ್ತಾ ಇದ್ದಾರೋ ಅಥವಾ ಅದಕ್ಕೇನಾದರೂ ಆಧಾರಗಳಿದಾವೋ ಪೊಲೀಸರು ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಸ್ಕ್ರೀನ್ಶಾಟ್ಗಳಾಗಿರಲಿ, ನಿಮಗೆ ಯಾರಾದರೂ ಫ್ಯಾನ್ಸ್ಗಳು ಅಥವಾ ಬೇರೆ ಬೇರೆ ತರಹದ ವ್ಯಕ್ತಿಗಳು ಬೇರೆ ಬೇರೆ ಸೋಗಿನಲ್ಲಿ ಏನಾದರೂ ಮೆಸೆಂಜರ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಕರೆ ಮಾಡಿ ಏನಾದರೂ ನಿಂದಿಸಿದ್ದಾರಾ, ಅದರ ಕಾಲ್ ರೆಕಾರ್ಡ್ಸು ಅಥವಾ ಕಾಲ್ ಡೀಟೇಲ್ಸು ಎಲ್ಲವನ್ನು ಕೇಳ್ತಾರೆ ಪೊಲೀಸ್ನವರು. ಸೊ ಜಾಲತಾಣದಲ್ಲಿ ಅಶ್ಲೀಲವಾಗಿ ಮತ್ತು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನುವಂತಹದ್ದು ಯಾವ ದಾಖಲೆಯ ಮುಖೇನ ನೀವು ಸಾಬೀತುಪಡಿಸ್ತೀರಿ ಪೊಲೀಸರು ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಟ್ಟರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಬಹುದು. ದಾಖಲೆಗಳಿಲ್ಲದೆ ಇದು ಠುಸ್ ಪೊಟಾಕಿ ಆದರೆ ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸ್ನವರು. ಸೊ ಈ ಒಂದು ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಸುವ ಹಂತಕ್ಕೆ ಹೋಗಬೇಕು ಅಂದರೆ ಸರಿಯಾದ ಸಮರ್ಥವಾದ ದಾಖಲೆಗಳನ್ನು ವಿಜಯಲಕ್ಷ್ಮಿ ಜೊತೆಗೆ ವಿನೀಶು ಒಪ್ಪಿಸದಿದ್ದರೆ ಈ ಕೇಸ್ ನಡೆಯೋದಿಲ್ಲ. ಈ ಕೇಸಿಗೆ ಈಗಾಗಲೇ ಅಶ್ಲೀಲ ಸಂದೇಶಕ್ಕೇನಾದರೂ ಪುರಾವೆಗಳಿದಾವ, ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗು ಠಾಣೆಗೆ ಕಂಪ್ಲೇಂಟ್ ಕೊಡೋದಲ್ಲ, ಸಮರ್ಥವಾದಂಥ ದಾಖಲೆಗಳನ್ನು ಇಟ್ಕೋಬೇಕು. ಸೊ ಪೊಲೀಸರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಿಮಗೆ ದಾಖಲೆಗಳಿದ್ದರೆ ಕೊಡಿ, ಅಥವಾ ಅವರ ಪರ್ಸನಲ್ ಅಕೌಂಟ್ನ ಆಕ್ಸೆಸ್ಸು ಕೂಡ ಕೇಳಬಹುದು. ಅದಾದ ನಂತರ ಸೈಬರ್ ಕ್ರೈಮಿಗೆ ವರ್ಗಾವಣೆ ಮಾಡಿ ಸೈಬರ್ ಕ್ರೈಮ್ನವರು ಅದನ್ನು ಸರಿಯಾದಂತಹ ಟ್ರೇಸ್ ಮಾಡಿ ಯಾರ್ಯಾರು ಫೋನ್ ಮಾಡಿದ್ದಾರೆ, ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಚೆಕ್ ಮಾಡಬಹುದು. ಅದಾದ ನಂತರವೇ ಈ ಪ್ರಕರಣದ ಅತ್ಯಂತ ಕಟ್ಟಕಡೆಯ ಫಲಿತಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ವಿಜಯಲಕ್ಷ್ಮಿ ಜೊತೆಗೆ ವಿಜಯಲಕ್ಷ್ಮಿ ಅವರ ಮಗ ವಿನೀಶು ಇವರಿಬ್ಬರೂ ಕೂಡ ದರ್ಶನ್ ಅರೆಸ್ಟ್ ಆದ ನಂತರ ಕೆಲ ಮಾನಸಿಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ. ದರ್ಶನ್ ಅರೆಸ್ಟ್ನ ನಂತರ ವಿಜಯಲಕ್ಷ್ಮಿಗೆ ನಿಂದನಾತ್ಮಕವಾದ ಕಮೆಂಟ್ಗಳು ಬಂದಿತ್ತು ಅನ್ನೋ ಆರೋಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.